ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಳಿ ಇರುವಂತ ಭದ್ರಾ ಜಲಾಶಯದಲ್ಲಿ ಇದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ಹಚ್ಚ ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂಥದ್ದು. 71 TMC ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನು ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ಬಾಗಿನವನ್ನ ಅರ್ಪಿಸಿ ನಾವು 2 ಬೆಳೆಗಳನ್ನ ಬೆಳೆದುಕೊಳ್ಬಹುದು ಅನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತಪಡಿಸಿದ್ರೆ, ಮತ್ತೊಂದೆಡೆ ಈ ಬಾರಿ ಉತ್ತಮ ಮಳೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಸಮೃದ್ಧಿಯ ಸಂಕೇತವಾಗಿದೆ ಎನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತವನ್ನ ಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಳಿ ಇರುವಂತ ಭದ್ರಾ ಜಲಾಶಯದಲ್ಲಿ ಇದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ಹಚ್ಚ ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂಥದ್ದು. 71 TMC ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ಬಾಗಿನವನ್ನ ಅರ್ಪಿಸಿ ನಾವು 2 ಬೆಳೆಗಳನ್ನ ಬೆಳೆದುಕೊಳ್ಬಹುದು ಅನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತಪಡಿಸಿದ್ರೆ, ಮತ್ತೊಂದೆಡೆ ಈ ಬಾರಿ ಉತ್ತಮ ಮಳೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಸಮೃದ್ಧಿಯ ಸಂಕೇತವಾಗಿದೆ ಎನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತವನ್ನ ಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಳಿ ಇರುವಂತ ಭದ್ರಾ ಜಲಾಶಯದಲ್ಲಿ ಇದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ಹಚ್ಚ ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂಥದ್ದು. 71 TMC ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ಬಾಗಿನವನ್ನ ಅರ್ಪಿಸಿ ನಾವು 2 ಬೆಳೆಗಳನ್ನ ಬೆಳೆದುಕೊಳ್ಬಹುದು ಅನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತಪಡಿಸಿದ್ರೆ, ಮತ್ತೊಂದೆಡೆ ಈ ಬಾರಿ ಉತ್ತಮ ಮಳೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಸಮೃದ್ಧಿಯ ಸಂಕೇತವಾಗಿದೆ ಎನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತವನ್ನ ಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಳಿ ಇರುವಂತ ಭದ್ರಾ ಜಲಾಶಯದಲ್ಲಿ ಇದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ಹಚ್ಚ ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂಥದ್ದು. 71 TMC ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ಬಾಗಿನವನ್ನ ಅರ್ಪಿಸಿ ನಾವು 2 ಬೆಳೆಗಳನ್ನ ಬೆಳೆದುಕೊಳ್ಬಹುದು ಅನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತಪಡಿಸಿದ್ರೆ, ಮತ್ತೊಂದೆಡೆ ಈ ಬಾರಿ ಉತ್ತಮ ಮಳೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಸಮೃದ್ಧಿಯ ಸಂಕೇತವಾಗಿದೆ ಎನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತವನ್ನ ಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಳಿ ಇರುವಂತ ಭದ್ರಾ ಜಲಾಶಯದಲ್ಲಿ ಇದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ಹಚ್ಚ ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂಥದ್ದು. 71 TMC ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ
ಬೇರೆ ಕಡೆಯಿಂದ ಬಂದು ಏನು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು, ಬಾಗಿನವನ್ನ ಅರ್ಪಿಸಿ ಏನು ನಾವು 2 ಬೆಳೆಗಳನ್ನ ಬೆಳೆದುಕೊಳ್ಬಹುದು ಅನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತಪಡಿಸಿದ್ರೆ, ಮತ್ತೊಂದೆಡೆ ಈ ಬಾರಿ ಉತ್ತಮ ಮಳೆ ಆಗಿದೆ. ಉತ್ತಮ ಮಳೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಸಮೃದ್ಧಿಯ ಸಂಕೇತವಾಗಿದೆ ಎನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತವನ್ನ ಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಳಿ ಇರುವಂತ ಭದ್ರಾ ಜಲಾಶಯದಲ್ಲಿದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ಹಚ್ಚ ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂಥದ್ದು. 71 TMC ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನು ಒದಗಿಸುವಂಥ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನು ನೋಡಿ ಸಂತಸವನ್ನು ವ್ಯಕ್ತಪಡಿಸಿರುವಂಥದ್ದು, ಬಾಗಿನವನ್ನು ಅರ್ಪಿಸಿ ನಾವು 2 ಬೆಳೆಗಳನ್ನು ಬೆಳೆದುಕೊಳ್ಬಹುದು ಅನ್ನುವಂಥ ಸಂತಸವನ್ನು ಒಂದೆಡೆ ವ್ಯಕ್ತಪಡಿಸಿದರೆ, ಮತ್ತೊಂದೆಡೆ ಈ ಬಾರಿ ಉತ್ತಮ ಮಳೆ ಆಗಿದೆ. ಉತ್ತಮ ಮಳೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಸಮೃದ್ಧಿಯ ಸಂಕೇತವಾಗಿದೆ ಎನ್ನುವಂಥ ಸಂತಸವನ್ನು ಒಂದೆಡೆ ವ್ಯಕ್ತವನ್ನ ಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಳಿ ಇರುವಂತ ಭದ್ರಾ ಜಲಾಶಯದಲ್ಲಿದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ಹಚ್ಚ ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂಥದ್ದು. 71 TMC ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು, ಬಾಗಿನವನ್ನ ಅರ್ಪಿಸಿ ನಾವು 2 ಬೆಳೆಗಳನ್ನ ಬೆಳೆದುಕೊಳ್ಬಹುದು ಅನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತಪಡಿಸಿದರೆ, ಮತ್ತೊಂದೆಡೆ ಈ ಬಾರಿ ಉತ್ತಮ ಮಳೆ ಆಗಿದೆ. ಉತ್ತಮ ಮಳೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಸಮೃದ್ಧಿಯ ಸಂಕೇತವಾಗಿದೆ ಎನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತವನ್ನ ಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಳಿ ಇರುವಂತ ಭದ್ರಾ ಜಲಾಶಯದಲ್ಲಿದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ಹಚ್ಚ ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂಥದ್ದು. 71 TMC ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು, ಬಾಗಿನವನ್ನ ಅರ್ಪಿಸಿ ನಾವು 2 ಬೆಳೆಗಳನ್ನ ಬೆಳೆದುಕೊಳ್ಬಹುದು ಅನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತಪಡಿಸಿದರೆ, ಮತ್ತೊಂದೆಡೆ ಈ ಬಾರಿ ಉತ್ತಮ ಮಳೆ ಆಗಿದೆ. ಉತ್ತಮ ಮಳೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಸಮೃದ್ಧಿಯ ಸಂಕೇತವಾಗಿದೆ ಎನ್ನುವಂಥ ಸಂತಸವನ್ನ ಒಂದೆಡೆ ವ್ಯಕ್ತವನ್ನ ಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.